ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥ ಆಲೂಗಡ್ಡೆ ಸ್ಮೈಲಿ ಸ್ನ್ಯಾಕ್ಸ್ ರೆಸಿಪಿಯನ್ನು ಮಾಡೋಣ. ತುಂಬ ರುಚಿಯಾಗಿರುತ್ತೆ, ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಫ್ರೆಂಡ್ಸ್, ನೀವು ಒಂದು ಬಾರಿ ಟ್ರೈ ಮಾಡಿ ನೋಡಿ, ನಿಮ್ಮ ಮಕ್ಕಳು ಕೂಡ ಹ್ಯಾಪಿಯಾಗಿ ತಿಂತಾರೆ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈಗ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. 2 ಆಲೂಗಡ್ಡೆಯನ್ನು ನಾನು ಬೇಯಿಸ್ಬಿಟ್ಟು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಇದನ್ನು ನಾವು ತುರ್ಕೋಬೇಕು ಫ್ರೆಂಡ್ಸ್. ತುರ್ಕೊಳಕ್ಕಾಗಲಿಲ್ಲ ಅಂತಂದರೆ ಇದನ್ನು ಮೆತ್ತಗೆ ನಾವು ಸ್ಮ್ಯಾಶ್ ಮಾಡ್ಕೋಬೇಕು. ನೋಡಿ, ನಾನಿಲ್ಲಿ ಈ ರೀತಿ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರನ್ನು ಹಾಕಬೇಕು. ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಫ್ರೆಂಡ್ಸ್. ಇದಕ್ಕೆ ನೀರು ಹಾಕ್ದಿರೇ ನಾವು ಇದನ್ನು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅದೇ ರೀತಿಯಾಗಿ ಕಲಿಸ್ಕೋಬೇಕು. ಆಲೂಗಡ್ಡೆ ಮೆತ್ತಗೆ ಬೆಂದಿರೋದ್ರಿಂದ ನೀರಿನ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್, ಅದರಲ್ಲೇ ನಾವು ಚೆನ್ನಾಗಿ ಕಲಿಸ್ಕೊಂಡ್ಬಿಡ್ಬೋದು. ಈಗ ನೋಡಿ, ಈ ರೀತಿ ಕಲಿಸ್ಕೊಂಡು ಆದಮೇಲೆ ನಾವು ಸ್ವಲ್ಪ ಕಾರ್ನ್ ಫ್ಲೋರನ್ನು ಹಾಕ್ಕೊಂಡ್ಬಿಟ್ಟು ಲಟ್ಟಿಸ್ಕೋಬೇಕು ಫ್ರೆಂಡ್ಸ್. ನೋಡಿ, ಹಿಂದೆ ಮತ್ತು ಮುಂದೆ 2 ಸೈಡನ್ನು ನಾವು ಚೆನ್ನಾಗಿ ಸ್ವಲ್ಪ ಕಾರ್ನ್ ಫ್ಲೋರನ್ನು ಹಚ್ಕೊಂಡ್ಬಿಟ್ಟು ಈ ರೀತಿ ಕೈಯಲ್ಲೇ ನಾವು ತಟ್ಕೊಂಡ್ಬಿಡ್ಬೋದು. ಕೈಯಲ್ಲಿ ತಟ್ಟಕ್ಕಾಗಲಿಲ್ಲ ಅಂತಂದರೆ ನೀವು ಲಟ್ಟಣಿಕೆಯನ್ನು ತಗೊಂಡು ನಿಧಾನವಾಗಿ ಈ ರೀತಿ ಉತ್ಕೋಬೇಕು ಫ್ರೆಂಡ್ಸ್. ನೋಡಿ, ನಾನಿಲ್ಲಿ ಇಷ್ಟು ದಪ್ಪ ಈ ರೀತಿ ಉದ್ದಿ ಇಟ್ಕೊಂಡಿದ್ದೀನಿ. ಈಗ ಸಣ್ಣದೊಂದು ಬೌಲನ್ನು ತಗೊಂಡಿದ್ದೀನಿ. ಈ ರೀತಿ ಸಣ್ಣ ಬೌಲ್ ಇಲ್ಲ ಅಂತ ಅಂದರೆ ನಿಮ್ಮನೇಲಿ ಟೀ ಕುಡಿಯುವಂಥ ಗ್ಲಾಸ್ ಇರುತ್ತಲ್ವ, ಅದರಲ್ಲೂ ಕೂಡ ನೀವು ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ಈ ರೀತಿ ರೌಂಡ್ ಶೇಪ್ ಬರೋ ರೀತಿಯಾಗಿ ಎಲ್ಲದನ್ನು ಈ ರೀತಿ ಮಾಡ್ಕೊಂಬಿಡಿ. ಈಗ ನೋಡಿ, ಇದಕ್ಕೆ ನಾವು ಸ್ಮೈಲಿ ಡಿಸೈನ್ ಕೊಡಬೇಕಲ್ವ, ಹಾಗಾಗಿ ನಾನಿಲ್ಲಿ ಸ್ಟೀಲ್ ಕಡ್ಡಿಯನ್ನು ಬಳಸಿಬಿಟ್ಟು 2 ಕಣ್ಣನ್ನು ಮಾಡ್ತಾಯಿದ್ದೀನಿ. ಮತ್ತು ಸ್ಪೂನ್ ಇರುತ್ತಲ್ಲ, ಸಣ್ಣ ಸ್ಪೂನ್ ಇರುತ್ತಲ್ಲ, ಅದರಲ್ಲಿ ನಾನು ಸ್ಮೈಲ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ಈ ರೀತಿ ಮಾಡ್ಕೊಂಬಿಟ್ರೆ ತುಂಬಾ ಈಸಿಯಾಗಿರುತ್ತೆ. ನೋಡಿ, ಈ ರೀತಿ ಸ್ಮೈಲ್ಸ್ ಕರೆಕ್ಟಾಗಿ ಬರುತ್ತೆ. ಈಗ ಗ್ಯಾಸ್ ಮೇಲೆ ಬಾಣಲಿಯನ್ನು ಇಟ್ಬಿಟ್ಟು ಅದರಲ್ಲಿ ಕರಿವಷ್ಟು ಎಣ್ಣೆಯನ್ನು ಹಾಕಿ ಇಟ್ಟಿದ್ದೆ. ಎಣ್ಣೆನೂ ಕೂಡ ಕಾದಿದೆಯೋ ಇಲ್ವೋ ಅಂತ ಚೆಕ್ ಮಾಡಿಕೊಂಡು ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದೊಂದೇ ಸ್ಮೈಲಿ ಸ್ನ್ಯಾಕ್ಸನ್ನು ಹಾಕೋಣ. ಹಾಕ್ಬಿಟ್ಟು ಒಂದು ಸೈಡ್ ಫ್ರೈ ಆದ ನಂತರ ಇನ್ನೂ ಒಂದು ಸೈಡ್ ನಾವು ಇದನ್ನು ತಿರುಗಿಸೋಣ. 2 ಸೈಡನ್ನು ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ರೀತಿ ಗೋಲ್ಡನ್ ಕಲರ್ ಆದ ನಂತರ ಇದನ್ನು ತೆಗೆದುಬಿಡೋಣ. ತುಂಬಾ ಗರಿ ಗರಿಯಾಗಿ ತುಂಬ ಚೆನ್ನಾಗಿರುತ್ತೆ. ನೀವು ಖಂಡಿತ ಟ್ರೈ ಮಾಡಿ ನೋಡಿ, ನಿಮ್ಮನೇಲೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದನ್ನು ನೀವು ಮಿಯೋನಿಸ್ ಇಲ್ಲ ಅಂತಂದರೆ ಟೊಮೆಟೊ ಸಾಸ್ ಜೊತೆಗೂ ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಹಾಲ್ ಅನ್ನೋ ಆಪ್ಷನನ್ನು ಒತ್ತಿದ್ರೆ ನಾನು ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ಇನ್ನೊಂದು ಇಂಟ್ರೆಸ್ಟ್ ಆಗಿರುವಂಥ ವಿಡಿಯೋದೊಂದಿಗೆ ಬರುತ್ತೇನೆ. ಥ್ಯಾಂಕ್ ಯು. ಕೀಪ್ ವಾಚಿಂಗ್. ಬಾಯ್ ಬಾಯ್.